ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಮಹಿಳಾ ಅಧಿಕಾರಿಗಳ ಕಚ್ಚಾಟ ವಿಷಯವಾಗಿ ರೋಹಿಣಿ ಮೇಲೆ ಸಿಟ್ಟಾಗಿದ್ದಾರೆ ಸಚಿವ ಸಿಸಿ ಪಾಟೀಲ್. ಸಿಟ್ ಯಾಕೆ ಅಂದ್ರೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ರು ರೋಹಿಣಿ ಸಿಂಧೂರಿ. ಆಗ ಸಿಂಧೂರಿ ನೋಡಿ ಗರಂ ಆಗಿದ್ದಾರೆ ಸಿಸಿ ಪಾಟೀಲ್. ಏನ್ ಮಾಡ್ತಾ ಇದ್ದೀರಿ, ಎಲ್ಲ ನಡೀರಿಲಿಂದ ಅಂತ ಹೇಳಿ ಜೋರ್ ದನಿಯಲ್ಲೇ ಏರು ದನಿಯಲ್ಲೇ ಹೇಳಿದ್ದಾರೆ. ಏರು ದನಿಯಲ್ಲಿ ಹೇಳ್ತಾ ಇದ್ದಂಗೆ ತಕ್ಷಣ ಕಾರ್ ಹತ್ಕೊಂಡು ಹೋಗಿದ್ದಾರೆ ಸಿಂಧೂರಿ ಅವರು. ಸಿಸಿ ಪಾಟೀಲ್ ಏರು ದನಿಯಲ್ಲಿ ಹೇಳ್ತಾ ಇದ್ದ ಹಾಗೆ ರೋಹಿಣಿ ಸಿಂಧೂರಿ ಹೋಗಿದ್ದಾರೆ. ಆ ಮಾಧ್ಯಮದವರಿಗೆ ಅಲ್ಲಿ ರಿಯಾಕ್ಷನ್ ಕೊಡ್ತಾ ಇದ್ರು ರೋಹಿಣಿ ಸಿಂಧೂರಿ ಅವರು. ನೋಡ್ತಾ ಇದ್ದಂತೆ ಸಿಸಿ ಪಾಟೀಲ್ ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳಿದ್ದಾರೆ. ಈಗ ಅಧಿವೇಶನದಲ್ಲಿ ಅಧಿಕಾರಿಗಳ ಕಿತ್ತಾಟದ ವಿಷಯ ಪ್ರಸ್ತಾಪ ಆಯಿತು. ತಮ್ಮ ಹೆಸರನ್ನ ಪ್ರಸ್ತಾಪ ಮಾಡಿದಕ್ಕೆ ಮಾಧುಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದೀಗೆ ಮುಂದುವರಿತಾ ಹೋದರೆ ಸರ್ಕಾರ ಬೇರೆ ರೀತಿ ಆಲೋಚನೆ ಮಾಡಬೇಕಾಗತ್ತೆ ಅಂತ ಅನಿಸ್ತಾ ಇದೆ ಅಷ್ಟೇ. ಅವರು ಖಾಸಗಿ ವ್ಯವಹಾರಕ್ಕೆ ನಾವ್ಯಾಕೆ ಮಾತಾಡೋಣ ಅಂತ ನಾವ್ಯಾರು ರಿಯಾಕ್ಟ್ ಮಾಡಿರಲಿಲ್ಲ. ಬಟ್ ವಿಧಾನಸೌಧದ ಮುಂದೆಲ್ಲ ಗಲಾಟೆ ಆಗುತ್ತೆ, ಅದು ಇದು ಆಗುತ್ತೆ ಅಂದರೆ ಸ್ವಲ್ಪ ಹ್ಯಾವ್ ಟು ಟೇಕ್ ಕೇರ್. ಇದೆಲ್ಲ ಆಗಬಾರ್ದಾಗಿತ್ತು. ಅವ್ರವ್ರ ಮಿತಿನ ತಿಳ್ಕೋಬೇಕಾಗಿತ್ತು. ಮತ್ತು ಅವ್ರ ಮನೆ ವ್ಯವಹಾರಗಳನ್ನ ಸಾರ್ವಜನಿಕವಾಗಿ ತರೋದಕ್ಕೆ ಮೊದಲೇ ಕನಿಷ್ಠ ನಾವು ಯಾವ್ಯಾವ ಸ್ಥಾನದಲ್ಲಿದ್ದೀವಿ ಅಂತ ಆಲೋಚನೆ ಮಾಡಬೇಕಾಗಿತ್ತು. ಇನ್ನು ಅಧಿಕಾರಿಗಳೇ ಹಿಂಗೆ ಕಿತ್ತಾಟ ಮಾಡ್ಕೊಂಡ್ರೆ ಜನ ಏನ್ ಮಾಡ್ಬೇಕು ಹೇಳಿ ಅಂತ ಹೇಳಿ ಮುನಿರತ್ನ ಗರಂ ಆಗಿದ್ದಾರೆ. ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇವರು ಇಬ್ರು ಸಮಾಜಕ್ಕೆ ಒಂದು ಆಡಳಿತ ಕೊಡೋರು, ಇನ್ನೊಂದು ಆಡಳಿತನ ಮಾಡೋ ಅಂಥವ್ರು. ಇವರೇ ಈ ರೀತಿ ಮಾಡ್ಕೊಂಡಿದ್ರೆ ಸಾರ್ವಜನಿಕರಿಗೆ ಇವ್ರ ಬಗ್ಗೆ ಏನನ್ಸತ್ತೆ? ಏನಾರು ಇತ್ತು ಅಂದರೆ ಮಾಧ್ಯಮಗಳಿಗೆ ಹೋಗೋಕ್ಕೆ ಮುಂಚೆ, ಟ್ವೀಟ್ ಮಾಡೋಕ್ಕೆ ಮುಂಚೆ ಸರ್ಕಾರದ ಗಮನಕ್ಕೆ ತರಬೇಕು. ಅವ್ರು ಮಾಡಿರೋದಕ್ಕೆ ನಮ್ಮ ಸರ್ಕಾರ ಏನು ಮಾಡಬೇಕು ಅದನ್ನು ಕಠಿಣವಾಗಿ ಕ್ರಮ ಕೈಗೊಳ್ತಾರೆ. ಅಲ್ಲ, ಒಂದು IAS ಒಂದು IPS ಆಫೀಸರು ಬೇರೆಯವ್ರಿಗೆ ಮಾರ್ಗದರ್ಶಕರಾಗಿರ್ಬೇಕು. ಅವರೇ ಈ ರೀತಿ ಹೇಳಿಕೆ ಕೊಡ್ತಾ ಇದ್ರೆ ಬಹಳ ತಪ್ಪ. ಸರ್ಕಾರ ಏನು ಮಾಡಬೇಕು ಅದು ಖಂಡಿತವಾಗ್ಲೂ ನಮ್ಮ ಮುಖ್ಯಮಂತ್ರಿಗಳು ಅದನ್ನ ಕಠಿಣವಾಗಿ ಒಂದು ಕ್ರಮ ಕೈಗೊಳ್ತಾರೆ. ನೋಡಿ, ಇವರ ಕಿತ್ತಾಟದಲ್ಲಿ ಮತ್ತೆ ಸತ್ತೋಗಿರುವಂತ DK ರವಿ ಹೆಸರು ಮುನ್ನೆಲೆಗೆ ಬಂದಿದೆ. ಅದಕ್ಕೆ ರವಿ ಅವ್ರ ತಾಯಿ ಗರಂ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ಮಗ DK ರವಿ ಸತ್ 8 ವರ್ಷ ಆಗಿದೆ, ಈಗ ಯಾಕೆ ನನ್ನ ಮಗನನ್ನ ಬೀದಿಗೆ ತರ್ತಾ ಇದ್ದಾರೆ ಅಂತ ಡಿ ರೂಪಾ ವಿರುದ್ಧ DK ರವಿ ತಾಯಿ ಗೌರಮ್ಮ ವಾಗ್ದಾಳಿ ನಡೆಸಿದ್ದಾರೆ. ರೋಹಿಣಿ ಸಿಂಧೂರಿ ನನ್ನ ಮಗ ಸ್ನೇಹಿತರು ಒಂದೆರಡು ಸಲ ನಮ್ಮ ಮನೆಗೂ ಬಂದಿದ್ರು. ಒಬ್ಬ ತಾಯಿಗೆ ಈ ರೀತಿ ಎಲ್ಲ ಪದೇ ಪದೇ ಹೇಳ್ತಾ ಇದ್ರೆ ಎಷ್ಟು ನೋವಾಗಬೇಡ, ನೋವು ಕೊಡಬೇಡಿ ಸಾಕು ಅಂತ ಹೇಳಿ DK ರವಿ ತಾಯಿ ಗೌರಮ್ಮ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ಸೊಸೆ ಕುಸುಮಾಗೂ ನನಗೂ ಸಂಬಂಧ ಇಲ್ಲ, ನನ್ನ ಮಗ ಇದ್ದಿದ್ರೆ ಸೊಸೆ ಅಂತ ಕರಿಬಹುದಾಗಿತ್ತು, ಆದ್ರೆ ಈಗ ಅವ್ರ ವ್ಯವಹಾರ ಅವರಿಗೆ, ನಮ್ದು ನಮಗೆ, ನಿಮ್ ವ್ಯವಹಾರ ಮಾಡ್ಕೊಳ್ಳಿ, ನನ್ನ ಮಗನ ವಿಚಾರ ದಯವಿಟ್ಟು ತರಬೇಡಿ ಅಂತ ಹೇಳಿ ಇವರಿಬ್ಬರ ಜಗಳಕ್ಕೆ DK ರವಿ ತಾಯಿ ಗೌರಮ್ಮ ಗರಂ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನು DK ರವಿ ತಾಯಿ ಗೌರಮ್ಮ ಅವರನ್ನ ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಾತನಾಡಿಸಿದ್ದಾರೆ, ನೋಡೋಣ. ಇವರಿಬ್ಬರಿಗೆ ಹೇಳ್ತಾ DK ರವಿರವರ ಸಾವಿನ ವಿಚಾರವಾಗಿ ಈಗ ರೋಹಿಣಿ ಸಿಂಧೂರಿ ಮತ್ತೆ ರೂಪಾ ಮೌದ್ಗಿಲ್ ಅವರ ನಡುವೆ ಒಂದು ಕಾಳಗ ನಡೀತಾ ಇದೆ. ಈ ವಿಚಾರವಾಗಿ ಸ್ವತಃ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ DK ರವಿ ಅವರ ತಾಯಿ ಗೌರಮ್ನವರಿದ್ದಾರೆ. ಅವ್ರನ್ನ ಈ ಬಗ್ಗೆ ಮಾತಾಡ್ಸೋಣ. ಅಮ್ಮ, ಈಗ ನಿಮ್ಮ ಮಗನ ಸಾವಿನ ವಿಚಾರವಾಗಿ ಈಗ ಚರ್ಚೆ ಬರ್ತಾ ಇದೆ. ಮತ್ತೆ 8 ವರ್ಷಗಳ ಬಳಿಕ ರೋಹಿಣಿ ಸಿಂಧೂರಿ ಮತ್ತೆ ರೂಪಾ ಮೌದ್ಗಿಲ್ ಅವರ ನಡುವೆ ಏನು ಹೇಳ್ತೀರಿ? ಸಿಂಧೂರಿ ತೆಗಿತಾ ಇಲ್ಲ ಈಚೆಗೆ. ರೂಪಾನೇ ಆ ಸಿಂಧೂರಿನೂ ರೂಪನೂ ಜಗಳ ಮಾಡ್ಕೊಂಡವ್ರಲ್ಲ, ಅದ್ರ ಬಗ್ಗೆ ರೂಪನೇ ಈಚೆಗೆ ತೆಗಿತಾ ಇರೋದು. ಸಿಂಧೂರಿ ಅವಳು ಗೌರವವಾಗಿ ಅವಳು ಒಳ್ಳೊಳ್ಳೆ ಕೆಲಸನೂ ಮಾಡ್ತಾಳೆ. ರವಿಯರ ತಿಳಿಯೋಳು, ರವಿಯರೇ ಏನು ಮಾಡಬೇಕು ಅಂತ ಕೇಳ್ಕೊಳ್ಳೋಳು. ನಾನು ಮಗ್ಲಲ್ಲಿ ನನ್ನ ಮಗನ ಮಗ್ಲಲ್ಲೇ ಕೂತ್ಕೊಳ್ಳೋನಲ್ಲ, ನೋಡವ ಸಿಂಧೂರಿ ಫೋನ್ ಮಾಡೋಳೆ ಅಂತ ಅನ್ನೋನು, ಆ ಎಂಡ್ರಿಗೆ ಹೇಳೋನು, ನಾನು ಅರ್ಥ ಮಾಡ್ಕೊಳ್ಳೋನಿ. ಅದೇನು ನೀನು ಮಾಡೋದ ಹೇಳು, ಇನ್ನೊಬ್ರಿಗೆ ಯಾಕೆ ಹೇಳಿ ಅಂತ ನಾನು ಅನ್ನೋನಿ. ಹಿಂಗಲ್ಲ ಹಿಂಗೆ ಹೋಗಮ್ಮ ಅಂತ ಅನ್ನೋನು. ಅವಳೇನೋ ಲೆವೆಲ್ಗೆ ಅವಳು ಕೆಲಸ ಮಾಡ್ಕೊಂಡು ಹೋಯ್ತಾ ಅವಳೆ ಸಿಂಧೂರಮ್ಮ. ಈ ರೂಪಮ್ಮ ಹಿಂದ್ಲದ ಮುಂತಕ್ಕೆ ತೆಗ್ದು ಮುಂದ್ಲದ ಇಂತಕ್ಕೆ ತೆಗ್ದು ಇವ್ರನ್ನೇನಾರು ಒಂದು ಕಿತಾಪತಿ ಹಳ್ಳಿ ಕಡೆ ಜಗಳ ಮಾಡ್ತಾರಲ್ಲ, ನೀವು ಯಾಕೆ ಹಂಗೆ ಜಗಳ ಮಾಡಿರಿ? ನೀವು ಓದಿದ್ದೀರಿ, ಎಲ್ಲ ತಿಳುವಳಿಕೆನೂ ಅದೇ. ಅದನ್ನು ಮಾಡೋದು ತೆಪ್ಪು ರೂಪ. ನೀನು ಅದನ್ನು ಮಾಡಬಾರ್ದು. ಒಳ್ಳೆ ಲೆವೆಲ್ ಕಾಲ ಹಾಕ್ಕೊಂಡು ಹೋಗಿ ನೀನುವೆ. ನಿನ್ನೂ 4 ಜನ ಒಳ್ಳೆ ತಾಯಿ, ಒಳ್ಳೆ ಮಂತಾನಿಕನ ಮಗಳು, ಗೌರಮ್ಮನ ಮಗಳು, ರವಿ DK ರವಿನ ತಂಗಿನೇಯ ಅಕ್ಕನೇಯ ಅಂತಾರೆ. ನೀನು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗು ರೂಪ. ಹಿಂಗೆಲ್ಲ ನನ್ನ ಮಗನ ಯಾವಾಗಲೂ TVಗೆ ತರೋದು, ಅವನ ಏನೋ ಅವಮಾನ ಮಾಡಬೇಕು, ಅವಳಿಗೆ ಅವಮಾನ ಮಾಡಬೇಕು ಅನ್ನೋ ಕೆಪಾಸಿಟಿಲಿ ನಿಮ್ಮಲ್ಲಿ ಅದಿರಬಾರ್ದು. ನೀವು ಅದನ್ನು ವಲಂಚನೆ ಆಗಲಿ ವಿರೋಧನ ಆಗಲಿ ಒಂದು ಪ್ರತಿಯೊಂದೇ ಆಗಲಿ ನೀವು ಮಾಡಬಾರ್ದು. ನಾನು ನಿಮ್ಮ ತಾಯಿಯಾಗಿ ರೂಪ ಹೇಳ್ತಾ ಇದ್ದೀನಿ,
ನೀನೇ ಆಗಲಿ ಇನ್ನೊಬ್ಬರೇ ಆಗಲಿ ರಾಜಕಾರಣಿಗಳೇ ಆಗಲಿ ಮತ್ತೊಬ್ಬರು ಅಧಿಕಾರಿಗಳೇ ಆಗಲಿ ಇವತ್ತೇ ಲಾಸ್ಟು ನನ್ನ ಮಗನ ಟಿ ವಿಗೆ ತರಬೇಡಿ, ನಿಮ್ಮ ವ್ಯವಹಾರ ನೀವು ಮಾಡ್ಕೊಳ್ಳಿ. ನನ್ನ ಮಗ ಅಧಿಕಾರಿಲಿ ಏನು ಲೆವೆಲ್ ಕೆಲಸ ಮಾಡವನೇ ಅದನ್ನು ನೀವು ಮಾಡ್ಕೊಂಡು ಹೋಗ್ರಿ ಮುಂದುವರಿಸ್ಕೊಂಡು. ಇದಿಷ್ಟು ಡಿ ಕೆ ರವಿ ಅವರ ತಾಯಿ ಗೌರಮ್ಮನವರ ಮಾತು. ರಾಮನಗರದಿಂದ ಎ ಟಿ ವೆಂಕಟೇಶ್ ಪ್ರಭು, ರಾಮನಗರ.